ಡ್ರೈವಿಂಗ್ ಸ್ಕೂಲು. ಹಿಂಗೆ ಯಾರು ಡ್ರೈವರ್ ಇಲ್ಲ ಅನ್ನೋ ಟೈಮಲ್ಲಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಲೇಡೀಸ್ ಎಲ್ಲ ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವೇ ಹೇಳ್ಕೊಡಿ ಅಂತ. ಅದಕ್ಕೆ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕ್ಲಚ್ ಅಂಡ್ ಬ್ರೇಕ್ ಇರುತ್ತೆ. ಹೌದು. ಎಷ್ಟು ಜನಕ್ಕೆ ಕಲಿಸಿರ್ಬೋದು ನೀವು ಇದುವರೆಗೂ ಹೆಣ್ಮಕ್ಳಿಗೆ? ಸರ್ ಲೆಕ್ಕ ಇಲ್ಲ ಸರ್, ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಹೆಣ್ಮಕ್ಳು ಈ ಭೂಮಿ ಮೇಲೆ ಏನಕ್ಕೂ ಹೆದರಬಾರ್ದು, ಎಲ್ಲನೂ ಸಾಧನೆ ಮಾಡಬೇಕು ಮತ್ತು ಧೈರ್ಯವಾಗಿ ಬದುಕಬೇಕು. ನಾನು ಅಷ್ಟೇ ಹೇಳೋದು. ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹಸನ್ಮುಖಿ ನನ್ನ ಸೋದರಿ ಹೆಸರು ಮಂಗಳಮ್ಮ ಅಂತೇಳಿ. ಅವರು ಮಧುಗಿರಿಯವರು. ಮಧುಗಿರಿ ಅಂದ ತಕ್ಷಣ ನಮಗೆ ಏಕಶಿಲಾ ಬೆಟ್ಟ, ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನಮಗೆ ಮಧುಗಿರಿ ಜ್ಞಾಪಕಕ್ಕೆ ಬರುತ್ತೆ. ಸೊ ಅಲ್ಲಿನ ತುಂಬ ಬೆಟ್ಟ ಅಂದರೆ ಹೇಗೆ ದೃಢತೆಯ ಸಂಕೇತವೋ ಹಾಗೆ ಮಂಗಳಮ್ಮನ ಬದುಕು ಕೂಡ ಭಾಳ ದೃಢತೆಯ ಸಂಕೇತ ಅದು. ಸೊ ಅವರು ಬಹಳ ಪುರುಷರೇ ಜಾಸ್ತಿ ಇರುವಂತಹ ಈ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಸ್ನೇಹಿತರೆ. ಡ್ರೈವಿಂಗ್ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು, ಅನೇಕರಿಗೆ ಡ್ರೈವಿಂಗ್ ಹೇಳ್ಕೊಡ್ತಿರೋರು, ಚಾಲನೆ ಹೇಳ್ಕೊಡ್ತಿರೋರು. ನಮಸ್ತೆ ಮಂಗಳಮ್ಮನವರು, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀವಿ ಸರ್. ಯಾವ ಊರು ಮೂಲ ನಿಮ್ಮದು? ಸರ್ ಮಧುಗಿರಿನೇ. ಮೂಲ ಮಧುಗಿರಿ? ಮಧುಗಿರಿನೇ. ನಾವು ಹುಟ್ಟಿದ್ದು ಕೊಡಗೇನಹಳ್ಳಿ ಹೋಬಳಿ, ಸುದ್ದೇಗುಂಟೆ, ಮಧುಗಿರಿ ತಾಲೂಕು. ಆಮೇಲೆ ಓದಿದ್ದಲ್ಲ? ಓದಿದ್ದು ಕಮ್ಮಿನೇ ಸರ್, ಓದಿಲ್ಲ ಅಷ್ಟು, ಅಷ್ಟೊಂದು ಓದಿಲ್ಲ. ಅದು ನಮ್ಮ ಮನೆಯವರಿಂದ ನಾನು ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಷ್ಟೇ. ಮದುವೆ ಆಗಿದ್ದು ತುಂಬಾ ವರ್ಷ ಆಯ್ತು, 25 ವರ್ಷ ಆಯಿತು. ನಾನು ಗಾಡಿ ಓಡಿಸ್ತಿದ್ದೆ. ಇತ್ತೀಚೆಗೆ ಒಂದು 3 ವರ್ಷದಿಂದ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. 3-4 ವರ್ಷದಿಂದ ಟ್ರೈನಿಂಗ್ ಕೊಡ್ತಿದ್ದೀನಿ. ಸೊ ಹೇಗೆ ಬಂದ್ರಿ ಈ ಡ್ರೈವಿಂಗ್ ಸೆಗ್ಮೆಂಟ್? ನಮ್ಮದೇ ಡ್ರೈವಿಂಗ್ ಸ್ಕೂಲು. ಹಿಂಗೆ ಯಾರು ಡ್ರೈವರ್ ಇಲ್ಲ ಅನ್ನೋ ಟೈಮಲ್ಲಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಲೇಡೀಸ್ ಎಲ್ಲ ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವೇ ಹೇಳ್ಕೊಡಿ ಅಂತ. ಅದಕ್ಕೆ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಡ್ರೈವಿಂಗ್ ಸ್ಕೂಲ್ ನಿಮ್ಮದು ಅಂದ್ರೆ ನಿಮ್ಮ ಯಜಮಾನರು? ಹಾಂ. ಏನು ನಿಮ್ಮ ಯಜಮಾನರು? ಮಂಜುನಾಥ್. ಅವರದೇ ಹೆಸರು ಮಂಜುನಾಥ ಮೋಟರ್ ಡ್ರೈವಿಂಗ್ ಸ್ಕೂಲ್. ಹೌದು. ಎಷ್ಟು ವರ್ಷ ಹಳೆ ಸರ್? ಸರ್ ನಮ್ಮ ಡ್ರೈವಿಂಗ್ ಸ್ಕೂಲು 2013 ಡಿಸೆಂಬರ್. ಓ, 11 ವರ್ಷ ಆಯಿತು. ಓಕೆ, 11 ವರ್ಷ ಆಯಿತು. ಸೊ ಇದಕ್ಕೆ ಬಂದಿದ್ದ ಘಟನೆ ಏನು? ಏನಿಲ್ಲ ಸರ್, ನಮ್ಮ ಫಸ್ಟ್ ತುಮಕೂರಲ್ಲಿತ್ತು, ಅಲ್ಲಿಂದ ಇಲ್ಲಿ ಓಪನ್ ಮಾಡ್ಕೊಂಡ್ವಿ. ಸೊ ಮೊದಲಿನ ಡ್ರೈವಿಂಗ್ ಸೆಗ್ಮೆಂಟ್? ಹೌದು. ಅಲ್ಲ, ನೀವು ಈ ಡ್ರೈವಿಂಗ್ ಇದು ಇನ್ಸ್ಪೆಕ್ಟರ್ ಆಗೋಕ್ಕೆ ನನಗೆ ಟ್ರೈನಿಂಗ್ ಕೊಡೋಕ್ಕೆ ನಾನು ಇಷ್ಟಪಟ್ಟು ಲೇಡೀಸ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಎಲ್ಲ ಲೇಡೀಸ್ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು, ಕಲಿಬೇಕು. ಈಗ ಹೆಣ್ಮಕ್ಳು ಅಂದರೆ ಇಷ್ಟಪಟ್ಟು ಬರ್ತಾರೆ, ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಕೊಡ್ತಾ ಇದ್ದೀನಿ. ತಾವು ಡ್ರೈವಿಂಗ್ ಕಲ್ತಿದ್ದೆ ಇಲ್ಲಿ? ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು ನಮ್ಮ ಡ್ರೈವಿಂಗ್ ಸ್ಕೂಲಲ್ಲೇ. ಸೊ ನಿಮ್ಮ ಯಜಮಾನ್ರ ಗುರು? ಹೌದು ಸರ್, ನನಗೆಲ್ಲ ಗುರು ಅವರೇನೆ. ಇವತ್ತು ನಾನು ಇಷ್ಟು ಧೈರ್ಯವಾಗಿ ಬದುಕ್ತಿದ್ದೀನಿ ಅಂದರೆ ಅವರೇನೆ, ಮಂಜುನಾಥ್. ವೆರಿ ನೈಸ್, ವೆರಿ ನೈಸ್. ಪ್ರೇಮ ವಿವಾಹ? ಹೌದು. ಓ, ಸೀರಿಯಸ್ಲಿ? ಹೌದು. ಗ್ರೇಟ್. ಸೊ ಎಷ್ಟು ಮಕ್ಕಳಿದ್ದಾರೆ? 2. ಏನು ಮಾಡ್ತಾರೆ? ಒಬ್ಬರು ಪ್ಯಾರಾಮೆಡಿಕಲ್ ಲ್ಯಾಬು ಡಿಪ್ಲೊಮಾ, ಅಲ್ಲಲ್ಲ ಸರ್, DMLT ಸರ್, ಲ್ಯಾಬು DMLT, ಬ್ಲಡ್ ಚೆಕ್ ಮಾಡ್ತಾರಲ್ಲ ಲ್ಯಾಬ್, ಅದು. ಒಬ್ಬರು ಡಾಕ್ಟ್ರು, ಡಯಾಗ್ನೋಸ್ಟಿಕ್ಸ್. ಇನ್ನೊಬ್ರು? ಒಬ್ರು ಡಾಕ್ಟ್ರು, ಒಬ್ರು ಲ್ಯಾಬು ಸರ್, ಬ್ಲಡ್ ಚೆಕ್ ಮಾಡ್ತಾರಲ್ಲ ಅದು. ಓಕೆ. ಹೌದು. ಡಾಕ್ಟರ್ ಓದ್ತಿದ್ದಾರೆ, ಟ್ರೈನಿಂಗ್ ಇದೆ ಈಗ. ಓಕೆ. ಓದ್ ಮುಗ್ದಿದೆ, ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನೈಸ್. ಎಲ್ಲಿ ಓದ್ತಿದ್ದಾರೆ? ತುಮಕೂರು. ಗುಡ್. ಸೊ ಮಕ್ಕಳನ್ನ ಓದಿಸ್ತಿದ್ದೀರಿ? ಸರ್, ನಾವು ಕಷ್ಟಪಟ್ಟೆ ಓದಿಸಿದ್ದೀವಿ. ಕಷ್ಟಪಟ್ಟೆ ಓದಿಸಿದ್ದೀವಿ. ಸೊ ಹೇಗೆ ಅನ್ಸುತ್ತೆ ಈ ಸೆಕ್ಷನ್ ನಿಮಗೆ, ಈ ಡ್ರೈವಿಂಗ್ ಸ್ಕೂಲ್? ಇಷ್ಟನೇ ಸರ್, ಇಷ್ಟಪಟ್ಟೆ ಮಾಡ್ಕೊಂಡು ಹೋಗ್ತೀವಿ. ಬಟ್ ಸ್ವಲ್ಪ ಟಫ್ ಅನ್ಸುತ್ತೆ ಟ್ರೈನಿಂಗ್ ಕೊಡೋದು, ಬಟ್ ಆದರೂ ತುಂಬ ಧೈರ್ಯ ಮಾಡಿ ಹೇಳ್ಕೊಡ್ತೀವಿ. ಸೊ ಎಷ್ಟು ಬ್ಯಾಚ್ ಹ್ಯಾಂಡಲ್ ಮಾಡ್ತೀವಿ ಪರ್ ಡೇ? ಸರ್, ಡೈಲಿ ಒಂದು 4-5 ಜನ ಹೇಳ್ಕೊಡ್ತೀನಿ. 4-5 ಲೇಡೀಸ್ಗೆ. ಜೆಂಟ್ಸ್ಗೆ ಹುಡುಗರು ಇದ್ದಾರೆ, ಲೇಡೀಸಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ಈಗ ಲೇಡೀಸ್ ಬಹುಶಃ ಜಾಸ್ತಿ ಬರ್ತಾರೆ ನಿಮ್ಮ ಸ್ಕೂಲ್ಗೆ? ಹೌದು ಸರ್. ಲೇಡೀಸ್? ಹೌದು. ಏನು ಸವಾಲು ಇರುತ್ತೆ ನಿಮಗೆ? ಚಾಲೆಂಜಸ್ ಏನಿರುತ್ತೆ ಅಂದರೆ ನಾವು ತುಂಬ ಅಬ್ಸರ್ವ್ ಮಾಡಬೇಕು. ಸ್ಟೇರಿಂಗು, ಕ್ಲಚ್ಚು, ಬ್ರೇಕು, ಟ್ರಾಫಿಕಲ್ಲಿ ನಾವು ತುಂಬ ಗಮನ ಕೊಟ್ಟು ಹೇಳ್ಕೊಡ್ಬೇಕಾಗುತ್ತೆ. ಕಷ್ಟ, ಸ್ವಲ್ಪ ಗಮನ ಇಲ್ಲ ಅಂದರೆ ತೊಂದರೆ ಆಗುತ್ತೆ, ಬಟ್ ತುಂಬ ಗಮನ ಕೊಟ್ಟು ಹೇಳ್ಕೊಡ್ಬೇಕು. ಇಂಗ್ಲೀಷ್ ಅಷ್ಟು ಬರಲ್ಲ ಸರ್. ಹೌದು ಸರ್. ವೆರಿ ಗುಡ್. ನಿಮಗೆ ಎಕ್ಸ್ಟ್ರಾ ಕ್ಲಚ್ ಇರುತ್ತೆ? ಹೌದು ಸರ್, ಎಕ್ಸ್ಟ್ರಾ ಕ್ಲಚ್ ಬ್ರೇಕ್ ಇರುತ್ತೆ. ನೋಡ್ಬೋದಾ? ನೋಡ್ಬೋದು ಸರ್. ಸೊ ಇದೊಂದು ಡ್ರೈವಿಂಗ್ ಸ್ಕೂಲ್ನ ಕಾರ್ ಇದು. ಎಕ್ಸ್ಟ್ರಾ ಕ್ಲಚ್ ಅಂಡ್ ಬ್ರೇಕ್ ಇರುತ್ತೆ? ಹೌದು. ಅದನ್ನ ನೀವೇ ಮಾಡಿಸ್ಕೊಂಡಿರ್ತೀರಾ? ಹೌದು, ನಾವೇ ಮಾಡಿಸ್ಕೊಂಡಿರ್ತೀವಿ. ಎಕ್ಸ್ಟ್ರಾ? ಹೌದು. ಸೊ ಅವ್ರು ಕಂಟ್ರೋಲ್ ಮಾಡಿದ್ರೆ ನೀವು ಮಾಡ್ಬಿಡ್ತೀರಾ? ಸರ್, ಮಾಡ್ತೀವಿ. ಅವರು ಆಲ್ಮೋಸ್ಟ್ ಅವ್ರಿಗೆ ಬಿಡ್ತೀವಿ ತುಂಬ ಚೆನ್ನಾಗಿ ಕಲೀಲಿ ಅಂತ. ಅವರು ಅಕಸ್ಮಾತ್ ಮಿಸ್ ಮಾಡೋ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡ್ಕೊತೀವಿ. ವೆರಿ ಗುಡ್. ಸೊ ಎಷ್ಟನೇ ವರ್ಷದ ಡ್ರೈವಿಂಗ್ ಇನ್ಸ್ಟ್ರಕ್ಷನ್ ನಿಮ್ದು? ಸರ್, ನಾನು ಒಂದು 10 ವರ್ಷದಿಂದನೂ ಗಾಡಿ ಓಡಿಸ್ತೀನಿ. ಟ್ರೈನಿಂಗ್ ಹೇಳ್ಕೊಡ್ತಿರೋದು ಒಂದು 3 ವರ್ಷದಿಂದ.
ಓಕೆ ಸಕ್ಸಸ್ಫುಲ್ ನಡೀತಿದೆ. ಹಾಂ ಸರ್, ಚೆನ್ನಾಗಿ ಬಂದಿಟ್ಟಿದೆ. ಜನ ಲೈಕ್ ಮಾಡ್ತಾರೆ? ಹೌದು ಸರ್, ತುಂಬ ಇಷ್ಟಪಟ್ಟು ಬರ್ತಾರೆ. ಮಧುಗಿರಿಲಿದ್ದೀರಿ? ಹೌದು ಸರ್. ಸೊ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಏನು ಯೋಚನೆ ಮಾಡಿಲ್ಲ? ಇಲ್ಲ ಸರ್, ಮದ್ಗಿರಿನೇ ಬೇಕು. ಲೈಫ್ ಮದ್ಗಿರಿ ಇಷ್ಟ. ಲೈಫ್ ನಡೀತಾ ಇದೆ. ಹೌದು ಸರ್. ಒಟ್ಟು ಇದು ನಮ್ಮ ಮಂಗಳಮ್ಮನವರ ಕಥೆ. ಅವರು ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆಗಿ, ಡ್ರೈವಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಇಲ್ಲಿ. ಅಂದರೆ ಅವರು ತಮ್ಮ ಪತಿಯಿಂದ ಡ್ರೈವಿಂಗ್ ಕಲ್ತ್ಕೊಂಡವರು. ಆನಂತರ ಈಗ ಒಂದು 3 ವರ್ಷದಿಂದ ಕಲಿಸ್ತಿದ್ದಾರೆ ಅನೇಕರಿಗೆ. ಎಷ್ಟು ಜನಕ್ಕೆ ಕಲಿಸಿರ್ಬೋದು ನೀವು ಇದುವರೆಗೂ ಹೆಣ್ಮಕ್ಳಿಗೆ? ಸರ್ ಲೆಕ್ಕ ಇಲ್ಲ ಸರ್, ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ವಾವ್, ಲೆಕ್ಕ ಇಡಕ್ಕೂ ಇಲ್ಲ? ಇಲ್ಲ ಸರ್, ಲೆಕ್ಕ 100 ಮಾಡಿಲ್ಲ. ಜನ 200 ಜನ ಆಗಿರುತ್ತೆ, ಒಂದು 100 ಜನ ಮೇಲೆ, ಇನ್ನೂ ಜಾಸ್ತಿ ಆಗಿರುತ್ತೆ ಸರ್. ಆಗಿರುತ್ತೆ. ಹಾಂ, ವೆರಿ ನೈಸ್. ಸೊ ಒಳ್ಳೇದಾಗಲಿ ಇವ್ರಿಗೆ, ಮಂಗಳಮ್ಮನವ್ರಿಗೆ. ಮಧುಗಿರಿ ಕಡೆ ಬಂದರೆ ಅವ್ರು ಸಿಕ್ಕರೆ ಅವ್ರಿಗೊಂದು ವಿಶ್ ಮಾಡಿ. ಒಳ್ಳೇದಾಗಲಿ, ದುಡಿಯುವ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರಮ್ಮ, ಒಳ್ಳೇದಾಗಲಿ. ಸರ್ ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ಹೆಣ್ಮಕ್ಳು ಈ ಭೂಮಿ ಮೇಲೆ ಏನಕ್ಕೂ ಹೆದರಬಾರ್ದು, ಎಲ್ಲನೂ ಸಾಧನೆ ಮಾಡಬೇಕು, ಮತ್ತು ಧೈರ್ಯವಾಗಿ ಬದುಕಬೇಕು. ನಾನು ಅಷ್ಟೇ ಹೇಳೋದು. ಅದಕ್ಕೆ ಹೆಣ್ಮಕ್ಳು ತುಂಬ ನನ್ನ ಹತ್ರ ಕಲ್ತ್ಕೊಂಡು ನಾಳೆ ಬೆಳಗ್ಗೆ ಅವ್ರು ಒಳ್ಳೇದಾಗಬೇಕು. ಗ್ರೇಟ್, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಮಂಗಳಮ್ಮನವ್ರಿಗೆ. ಹೌದು ಸರ್. ಥ್ಯಾಂಕ್ ಯು.